ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಮುಫ್ಸಿದಾತೆ ನಮಾಜ್ ಅಂದರೆ ನಮಾಜದಲ್ಲಿ ಈ ಕೆಲಸ ಮಾಡಿದರೆ ನಮಾಜ್ ಮುರಿಯುತ್ತದೆ. ಮೊದಲು ನಮಾಜದಲ್ಲಿ ಮಾತನಾಡುವುದು ಮರೆತ ಆಗಲಿ, ಬೇಕಂತಲೇ ಆಗಲಿ, ಕಡಿಮೆ ಆಗಲಿ, ಹೆಚ್ಚು ಆಗಲಿ, ಯಾವುದೇ ಸಂದರ್ಭದಲ್ಲಿ ಮಾತನಾಡುವುದರಿಂದ ನಮಾಜ್ ಮುರಿಯುತ್ತದೆ. 2. ನಮಾಜದಲ್ಲಿ ಸಲಾಂ ಮಾಡುವುದು ಅಂದರೆ ಯಾವುದೇ ಮನುಷ್ಯನಿಗೆ ಸಲಾಂ ಮಾಡುವ ನಿಯತ್ಲೆ ಅಸ್ಸಲಾಮು ಅಲೈಕುಂ ಅಂತ ಹೇಳುವುದು. 3. ನಮಾಜದಲ್ಲಿ ಸಲಾಮದ ಉತ್ತರ ಕೊಡುವುದು ಅಥವಾ ಸೀನಿದವನ ಉತ್ತರದಲ್ಲಿ ಯರ್ಹಮುಕಲ್ಲಾಹ್ ಅನ್ನುವುದು ಅಥವಾ ನಮಾಜದ ಹೊರಗಿನ ವ್ಯಕ್ತಿಯ ದುಆ ಮೇಲೆ ಆಮೀನ್ ಅನ್ನುವುದು. 4. ಯಾವುದೇ ಕೆಟ್ಟ ಸುದ್ದಿ ಕೇಳಿ ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್ ಅನ್ನುವುದು ಅಥವಾ ಯಾವುದೇ ಒಳ್ಳೆಯ ಸುದ್ದಿ ಕೇಳಿ ಅಲ್ಹಮ್ದುಲಿಲ್ಲಾಹ್ ಅನ್ನುವುದು ಅಥವಾ ಯಾವುದೇ ವಿಚಿತ್ರ ಸುದ್ದಿ ಕೇಳಿ ಸುಬ್ಹಾನಲ್ಲಾಹ್ ಅನ್ನುವುದು. 5. ನೋವು ಅಥವಾ ದುಃಖನಿಂದ ಆಹ್ ಅಥವಾ ಉಫ್ ಅಂತ ಆವಾಜ್ ತೆಗೆಯುವುದು. 6. ತನ್ನ ಇಮಾಮ್ ಅಂದರೆ ನಮಾಜ್ ಮಾಡಿಸವರು ಅವರನ್ನು ಬಿಟ್ಟು ಇನ್ನೊಬ್ಬರಿಗೆ ಕುರ್ಆನ್ ತಪ್ಪಿದಲ್ಲಿ ಹೇಳಿಕೊಡುವುದು. 7. ಕುರ್ಆನ್ ಶರೀಫ್ ನಮಾಜದಲ್ಲಿ ನೋಡಿ ಓದುವುದು. 8. ಕುರ್ಆನ್ ಮಜೀದ್ ಓದುವಲ್ಲಿ ದೊಡ್ಡ ತಪ್ಪು ಮಾಡುವುದು. 9. ಅಮಲೆ ಕಸೀರ್ ಮಾಡುವುದು ಅಂದರೆ ನಮಾಜದಲ್ಲಿ ಅಂತಹ ಯಾವುದೇ ಕೆಲಸ ಮಾಡುವುದು ಅದರಿಂದ ನಮಾಜಿನಿಂದ ಹೊರಗೆ ಇರುವ ಮನುಷ್ಯ ನೋಡಿ ತಿಳಿಯುವನು ಇವನು ನಮಾಜ್ ಮಾಡುತ್ತಿಲ್ಲ. 10. ತಿನ್ನುವುದು ಮತ್ತು ಕುಡಿಯುವುದು ಬೇಕಂತಲೇ ಆಗಲಿ ಅಥವಾ ಮರೆತು ಆಗಲಿ. 11. 2 ಸಫ್ದಷ್ಟು ನಡೆಯುವುದು. 12. ಕಿಬ್ಲಾ ಕಡೆಯಿಂದ ಉಜ್ರ್ ಇಲ್ಲದೆ ತಿರುಗುವುದು. 13. ನಾಪಾಕ್ ಅಂದರೆ ಸ್ವಚ್ಛ ಇಲ್ಲದ ಜಾಗದಲ್ಲಿ ಸಜದಾ ಮಾಡುವುದು. 14. 3 ಸಲ ಸುಬ್ಹಾನ ರಬ್ಬಿಯಲ್ ಅಜೀಮ್ ಅಥವಾ 3 ಸಲ ಸುಬ್ಹಾನ ರಬ್ಬಿಯಲ್ ಅಅಲಾ ಅನ್ನುವ ಸಮಯದಷ್ಟು ನಮಾಜಿನ ಮೈ ಮೇಲಿಂದ ಬಟ್ಟೆ ಉಚ್ಚಿ ಬೀಳುವುದು. 15. ದುಆದಲ್ಲಿ ಆ ವಸ್ತು ಬೇಡುವುದು ಯಾವ ವಸ್ತುನ ನಾವು ಮನುಷ್ಯರಿಂದ ಬೇಡುತ್ತೇವೆ. ಉದಾಹರಣೆಗೆ, ಏ ಅಲ್ಲಾಹ್ ನನಗೆ ಇವತ್ತು 100 ರೂಪಾಯಿ ಕೊಡು ಅಂತ. 16. ನೋವು ಅಥವಾ ತೊಂದರೆಯಿಂದ ಹೀಗೆ ಅಳುವುದು ಅಂದರೆ ಧ್ವನಿಯಲ್ಲಿ ಅಕ್ಷರ ಕೇಳಿಸುವುದು. 17. ಬಾಲಿಗ್ ಮನುಷ್ಯಂದ ನಮಾಜದಲ್ಲಿ ಜೋರ್ಲೆ ನಗುವುದು. 18. ಇಮಾಮ್ ಸಾಬ್ ಅಂದರೆ ನಮಾಜ್ ಮಾಡಿಸುವರು ಅವರಿಂದ ಮುಂದುವರಿಯುವುದು. ಈ 18 ಕೆಲಸದಲ್ಲಿ ನಾವು ಯಾವುದೇ ಕೆಲಸ ನಮಾಜದಲ್ಲಿ ಮಾಡಿದರೆ ನಮಾಜ್ ಮುರಿಯುತ್ತದೆ. ಆ ನಮಾಜನ್ನು ನಾವು ಮತ್ತೆ ಮಾಡಬೇಕು.